ನಮಸ್ಕಾರ. ಇವತ್ತು ಲೈವ್ ಅಲ್ಲಿ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ನಮ್ ಜೊತೆ ಆದರ್ ಸರ್ ಇದ್ದಾರೆ. ಥ್ಯಾಂಕ್ ಯು. ಆಫ್ಟರ್ ಲಾಂಗ್ ಟೈಮ್ ನೋಡಿ ಖುಷಿ ಆಯ್ತು. ನಾಲೆಜ್ ಕೂಡ ತುಂಬಾ ಚೆನ್ನಾಗಿ ಗೇನ್ ಮಾಡ್ಕೊಂಡಿದ್ದೀರಾ. ಲಾಸ್ಟ್ 6 ಬ್ಯಾಚ್ ಅಲ್ಲಿ ಸ್ಟೂಡೆಂಟ್ ಆಗಿದ್ದವರು. ಇವ್ರ ಬಗ್ಗೆ ನಾನು ಹೇಳೋದಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಸೂಪರ್ ಆಗಿ ಮಾಡ್ತಿದ್ರು. ಬಿಹೇವಿಯರ್, ಬಾಡಿ ಲ್ಯಾಂಗ್ವೇಜ್, ವೇ ಆಫ್ ಟಾಕಿಂಗ್, ರೆಸ್ಪೆಕ್ಟ್ ತುಂಬಾ ಚೆನ್ನಾಗೆ ಅದನ್ನೆಲ್ಲನೂ ಕೂಡ ಅಳವಡಿಸ್ಕೊಂಡಿದ್ದಾರೆ. ಅದು ರಿಯಲ್ ಲೈಫ್ಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಇವ್ರು ಎಲ್ಲೇ ಹೋದ್ರು, ನಾಟ್ ಓನ್ಲಿ ಈವೆಂಟ್ ಫೀಲ್ಡ್ ಸರ್, ನೀವು ಯಾವುದೇ ಫೀಲ್ಡ್ ಅಲ್ಲಿ ಹೋದ್ರು ಗ್ರೋ ಆಗ್ತೀರಾ ಅಂತ ನಾನು ನಿಮ್ ಪರವಾಗಿ ಭರವಸೆ ಕೊಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಈ ಆಪರ್ಚುನಿಟಿ ಕೊಟ್ಟಿರ್ತಕ್ಕಂತ ನಿಮ್ ಮಿಸ್ಸಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ನೋಡಿ ಮೇಡಮ್, ಎಲ್ರು ಕೂಡ ಒಂದು ಹೌಸ್ ವೈಫ್ ಅಂತ ಅಂದ್ರೆ ಅವ್ರು ಮುಂದೆ ಬರ್ಲಿ, ಗ್ರೋ ಆಗ್ಲಿ ಅಂತ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾ ಇರ್ತಾರೆ. ಬಟ್ ನೀವು ಅವ್ರ ಟ್ಯಾಲೆಂಟ್ ನ ರೆಕಗ್ನೈಸ್ ಮಾಡಿ ನೀವ್ ಇದನ್ನ ಮಾಡಿ ಅಂತ ಹೇಳೋ ಅಂತವ್ರು ಕೆಲವ್ರು ಮಾತ್ರ, ಅದ್ರಲ್ಲಿ ನೀವು ಒಬ್ರು. ಏನ್ ಅನಿಸ್ತಾ ಇದೆ ಇವರು ಒಂದು ಗ್ರೋತ್ ಎಲ್ಲ ನೋಡಿ, ಮತ್ತೆ ಅವರು ಏನಾದ್ರೂ ಚೇಂಜಸ್ ಆಗಿದಾರ ಈ ಒಂದು ಫೀಲ್ಡ್ ಬಂದು ಅನ್ನೋದು? ಓಕೆ, ಥ್ಯಾಂಕ್ ಯು ಸರ್. ಫಸ್ಟ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಮೋರ್ ಓವರ್ ನೀವು ಹೇಳಿದ್ರಿ ಈಗ ಹೌಸ್ ವೈಫ್ಗೆ ಸಪೋರ್ಟ್ ಮಾಡೋರು ಇರ್ತಾರೆ ಅಂತ. ಅಂಡ್ ನನಗೂ ಕೂಡ ಅವರಿಂದ ಅಷ್ಟೇ ಸಪೋರ್ಟ್ ಸಿಕ್ಕಿದೆ. ಯಾವ್ದ್ರಲ್ಲೂ ಅವರು ನಿನ್ ಆಡ್ಬೇಡ ಅಂತ ಯಾವ್ದ್ರಲ್ಲೂ ಹೇಳಿಲ್ಲ. ಸೊ ಅದೇ ತರ ನಾನು ಅವ್ರಿಗೆ ಏನ್ ಸಪೋರ್ಟ್ ಮಾಡ್ಬೇಕು ಮಾಡ್ತಾ ಇದ್ದೀನಿ. ಅವರಲ್ಲಿ ಚೇಂಜಸ್ ಖಂಡಿತವಾಗೂ ಆಗಿದೆ. ಏನಂತ ಅಂದ್ರೆ ಲೈಕ್ ಪ್ರೀವಿಯಸ್ಲಿ ಅವರು ಲೈಕ್ ಮಾತಾಡೋದಾಗಿರ್ಬೋದು ಅಷ್ಟು ಕಾನ್ಫಿಡೆನ್ಸ್ ಆಗಿ ಇರ್ಲಿಲ್ಲ. ಬಟ್ ಈಗ ಅವರು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ. ಮೇ ಬಿ ಅವರು ಇಲ್ಲಿ ಪ್ರೆಸೆಂಟೇಶನ್ ಕೊಟ್ಟಿರೋದ್ರಿಂದ ಅದು ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೂ ಒಂದು ಪ್ರೆಸೆಂಟೇಶನ್ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದ್ರಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ರು. ಸೊ ಅವರು ಏನೇ ಒಂದು ಕ್ಲಾಸಲ್ಲಿ ಕಲಿತ್ರು ಅದನ್ನ ಮನೆಯಲ್ಲಿ ಬಂದು ಅದೇ ಅಷ್ಟೇ ಒಂದು ಸಿನ್ಸಿಯಾರಿಟಿಯಿಂದ ಅದರ ಬಗ್ಗೆ ಫುಲ್ ತಿಳ್ಕೊಂಡು ಎಲ್ಲ ಡೀಪ್ ಆಗಿ ಸರ್ಚ್ ಮಾಡೋದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಅದೆಲ್ಲ ಇದೆ. ಸೊ ಅದು ಒಂದು ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ಅಂಡ್ ಕ್ರಿಯೇಟಿವ್ ಆಗಿದ್ದಾರೆ ಅನ್ನೋದು ಒಂದು ಡ್ರಾಸ್ಟಿಕ್ ಚೇಂಜ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ. ನೆಕ್ಸ್ಟ್ ಏನಾದ್ರು ಒಂದು ಪಾಡ್ಕಾಸ್ಟ್ ಇಲ್ಲಾಂದ್ರೆ ಒಂದು ಚಾನಲ್ ಮಾಡಕ್ ಪ್ಲಾನ್ ಮಾಡಿ. ಆಸ್ ಎ ಟೀಚರ್ ಆಗಿ ಮೇಡಮ್ ವರ್ಕ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ನಾಲೆಜ್ ಇದೆ. ಅವರು ಕಮ್ಯುನಿಕೇಶನ್ ಮಾಡೋ ರೀತಿ ಆಗಿರ್ಲಿ, ಒಂದೊಂದು ಪಾಯಿಂಟ್ ವೈಸ್ ಮಾತಾಡೋದಾಗ್ಲಿ. ಥ್ಯಾಂಕ್ ಯು, ವೆರಿ ಗುಡ್. ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಯಾವಾಗ್ಲೂ ಅಂತ. ಅಂಡ್ ಆದರ್ ಸರ್, ನೀವ್ ಹೇಳಿ, ಇವತ್ತು ನಾನು ನೋಡ್ತಾ ಇದ್ದೀನಿ ನಿಮ್ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ನಿಮ್ ನಿಂತ್ಕೊಳ್ಳೋ ಸ್ಟೈಲು, ಮತ್ತೆ ನನ್ ಕನ್ವಿನ್ಸ್ ಮಾಡೋ ರೀತಿ, ಮತ್ತೆ ನೀವು ಒಂದೊಂದು ಪಾಯಿಂಟ್ ಹೇಳಿದ್ರಿ ಸರ್, ಇದಾದ್ಮೇಲೆ ಇದು ಹೀಗೆ ಸರ್, ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಅದ್ರ ಜೊತೆಗೆ ಮೇಡಮ್ ಹೇಳಿದ್ದು ನನ್ಗೆ ಬಹಳ ಖುಷಿ ಆಯ್ತು. ಇಷ್ಟು ಗ್ರೋತ್ ಸಾಕು ನನ್ಗೆ. ನೀವು ಎಷ್ಟು ಲಕ್ಷ ಕೋಟಿ ದುಡ್ಡು ಮಾಡ್ತಿರೋ ನನ್ಗೆ ಬೇಡ ಆದರ್ ಸರ್. ಈ ಕನೆಕ್ಟಿವಿಟಿ ಇದೆಯಲ್ಲ, ಒಂದ್ ಬಾಂಡಿಂಗ್, ಒಂದ್ ಕ್ಲೈಂಟ್ ಜೊತೆ ಆಗಿರ್ಲಿ, ವೆಂಡರ್ ಜೊತೆ ಆಗ್ಲಿಲ್ಲ, ಇವತ್ ನನ್ ಜೊತೆ ಬಂದ್ ಮಾತಾಡಿದ ಆ ಟೋನ್ ಇದೆಯಲ್ಲ, ಆ ವಾಯ್ಸ್ ಮಾಡ್ಯುಲೇಷನ್, ನಾನ್ ಏನ್ ಆದರ್ಶ ಅನ್ಕೋಬಿಟ್ಟೆ ಇವತ್ ನಿಜವಾಗ್ಲು. ಆ ಜರ್ನಿ ಆದರ್ಶಕ್ಕೂ ಈ ಆದರ್ಶಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಬಿಫೋರ್ ಆದರ್ಶ್, ಪ್ರೆಸೆಂಟ್ ಆದರ್ಶ್, ಆಫ್ಟರ್ ಆದರ್ಶ್ ಇವತ್ ನಾನು ನೋಡಿದ್ದು. ಥ್ಯಾಂಕ್ ಯು ಸರ್. ಅಂದರೆ ಅದಕ್ಕೆ ಆನ್ಸರ್ ಮಾಡಬೇಕು ಅಂದರೆ ಮೇ ಬಿ ಈ ಇನ್ಸ್ಟಿಟ್ಯೂಟ್ಗೆ ಬಂದಿದ್ದೆ ಅದು ನನಗೊಂದು ಹೆಲ್ಪ್ ಆಯಿತು ಅನಿಸುತ್ತೆ. ನಾನು ಇಲ್ಲಿ ಮಾತಾಡಿದ್ದು, ಒಂದು ಪ್ರೆಸೆಂಟೇಷನ್ ಕೊಡ್ತಾ ಇದ್ದಿದ್ದು, ನಾವು ಇವಾಗ ನೆಕ್ಸ್ಟ್ ಬಿಸ್ನೆಸ್ ಮಾಡಬೇಕು ಅಂದರೆ ಕ್ಲೈಂಟ್ಸ್ ಹತ್ರ ಮಾತಾಡಬೇಕು ಅಂದರೆ ನಾವು ಅವ್ರಿಗೆ ಇನ್ನೇನು ನಾವು ಮಾತಲ್ಲೇ ಅವ್ರಿಗೆ ಒಪ್ಪಿಸ್ಬೇಕಾಗಿರೋದು. ಇನ್ನೇನು ನಾವು ಯಾವ ಥರ ಮಾತಾಡ್ತೀವಿ, ಯಾವ ಥರ ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕ್ಲೈಂಟ್ಸ್ನ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ, ಅವ್ರಿಗೆ ಪಿಚ್ ಮಾಡಬೇಕಾಗುತ್ತೆ. ಸೊ ಅದನ್ನ ಮೈನ್ ಕಲಿಬೇಕಾಗಿತ್ತು. ಅದು ನಾನು ಇಲ್ಲಿ ಕಲ್ತಿದ್ದೀನಿ ಅಂತ ನನಗೆ 100% ಅದ್ರ ಮೇಲೆ ನಂಬಿಕೆ ಇದೆ. ಅದು ತುಂಬ ಹೆಲ್ಪ್ ಆಯಿತು. ಮತ್ತು ಇಲ್ಲಿ ನೀವು ಹೇಳಿದ್ರೆ ಬಾಡಿ ಲ್ಯಾಂಗ್ವೇಜು ಅಂತ ಎಲ್ಲ, ಅದು ಎಲ್ಲ ನಾವು ನಿಮ್ಮ ಹತ್ರನೇ ನೋಡೋಕೆ ಕಲ್ತಿದ್ದೆ ಸರ್. ನೀವು ನಿಂತ್ಕೊಳೋ ಸ್ಟೈಲೇ ಆಗಿರ್ಬೋದು, ಇಲ್ಲ ಒಬ್ರ ಹತ್ರ ಮಾತಾಡ್ಬೇಕಾದ್ರೆ ಕುಂತ್ಕೊಳೋದೇ ಆಗಿರ್ಬೋದು, ನಾನು ತುಂಬ ಮಿಸ್ಟೇಕ್ ಮಾಡ್ತಾ ಇದ್ದೆ. ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಸುಮ್ಮನೆ ಕಣ್ಣಲ್ಲಿ ಒಂದ್ಸಲಿ ಸಿಗ್ನಲ್ ಎಲ್ಲ ಮಾಡ್ತಾಯಿದ್ರು. ಈ ಥರ ಎಲ್ಲ ಇದ್ದಾಗ ನಾವು ಏನು ಕಲಿಬೇಕು ಫ್ಯೂಚರಲ್ಲಿ, ಇವಾಗ ಒಂದು ಪ್ರೊಫೆಷನಾಗಿ ತೊಗೋಬೇಕಾದ್ರೆ ಯಾವುದನ್ನೂ ಒಂದು ಲೈಟಾಗಿ ತೊಗೊಳಕ್ಕಾಗಲ್ಲ. ಅದರಲ್ಲಿ ನಾವು ಇನ್ಡೆಪ್ತಾಗಿ ಹೋಗಬೇಕು. ಮಿಸ್ಟೇಕ್ ಮಾಡ್ತೀವಿ, ಅಫ್ಕೋರ್ಸ್ ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ. ಆ ಮಿಸ್ಟೇಕ್ನ ಮತ್ತೆ ಅದೇ ಮಿಸ್ಟೇಕ್ನ ಮಾಡಬಾರ್ದು ಅನ್ನೋದು ಮೇಯ್ನ್. ನೀವು ಯಾವಾಗ ಹೇಳ್ತಾ ಇರ್ತೀರ, ಬೇರೆ ಮಿಸ್ಟೇಕ್ ಮಾಡಿರಿ ಪರವಾಗಿಲ್ಲ, ಬಟ್ ಮಾಡಿರೋ ಮಿಸ್ಟೇಕ್ನ ಮಾಡಬಾರ್ದು ಅಂತ, ಅದನ್ನು ನಾವು ಇಲ್ಲಿ ಮೇಯ್ನ್ ಕಲ್ತೀವಿ ಸರ್. ತುಂಬ ಹೆಲ್ಪ್ ಆಗಿದೆ. ನೋ ವರ್ಡ್ಸ್ ಸರ್. ನಿಮ್ಗೆ ನಾನ್ ಜಾಬ್ ಆಫರ್ ರೈಟ್ ನೌ, ನೀವ್ ಎಷ್ಟು ಸ್ಯಾಲ್ರಿ ಕೇಳ್ತೀರಾ ಕೇಳಿ, ನಾನ್ ನಿಮ್ಗೆ ಕೊಡಕ್ ರೆಡಿ ಇದ್ದೀನಿ. ಒಂದು, ನೀವು ಫ್ರೀಲಾನ್ಸಿಂಗ್ ಮಾಡ್ತೀರಾ ಅದು ಕೊಡ್ತೀನಿ, ಬೇರೆ ಕಡೆ ಜಾಬ್ ಮಾಡ್ತೀರಾ ಅದು ಕೊಡ್ತೀನಿ, ನೀವು ಓನ್ ಆಗಿ ಸ್ಟಾರ್ಟ್ ಮಾಡ್ತೀರಾ ಅದಕ್ಕೂ ಸಪೋರ್ಟ್ ಮಾಡ್ತೀನಿ. ಇಂಟರ್ನ್ಶಿಪ್ ಇವತ್ತು ನಾನು ನಿಮ್ಗೆ ದುಡ್ಡು ಕೊಟ್ಟು ಕಳಿಸ್ತೀನಿ. ಇಂಟರ್ನ್ಶಿಪ್ ನಿಮ್ ಪ್ರಕಾರ
ಎಲ್ರಿಗೂ 1000, 1500, 2000 ಅವ್ರು ಯಾವ ತರ ಮಾಡ್ತಾರೆ ಅದ್ರ ಮೇಲೆ. ಓಕೆ ಇವತ್ತು ನೀವು ಪ್ರೆಸೆಂಟೇಶನ್ ಇದೆಯಲ್ಲ, ಈ ಒಂದು ಚೇಂಜಸ್ ಸರ್. ಅದಕ್ಕೆ ನಾನು ಎಷ್ಟು ಇಂಟರ್ನ್ಶಿಪ್ ಅಮೌಂಟ್ ಕೊಡ್ತೀನಿ ಅನ್ನೋದು ನೀವು ಈ ಲೈವ್ ಅಲ್ಲೇ ಗೊತ್ತಾಗುತ್ತೆ. ಓಕೆ ಸರ್. ಜಾಬ್ ರಿಲೇಟೆಡ್ ನೀವು ತಗೊಂಡಿರೋದು ಕಾನ್ಸೆಪ್ಟ್ ಬಂದು 100% ಜಾಬ್ ಪ್ಲೇಸ್ಮೆಂಟ್ ಪೇ ಮಾಡಿದೀರಾ. ಇಲ್ಲ ಬೇರೆ ಕಡೆ ಜಾಬ್ ಮಾಡ್ತೀರಾ, ಇಲ್ಲ ಫ್ರೀಲಾನ್ಸಿಂಗ್ ನಾವು ಕರೆದ್ರೆ ಮಾಡ್ತೀರಾ, ಇಲ್ಲ ನೀವೇ ಓನ್ ಆಗಿ ಸ್ಟಾರ್ಟ್ ಮಾಡ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ. ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಅದೇ ನೀವು ಎಷ್ಟು ಕೇಳಿದ್ರೆ ಸ್ಯಾಲ್ರಿ ಕೊಡ್ತೀನಿ ಅಂದ್ರಲ್ಲ, ಅದರಲ್ಲಿ ಮೇ ಬಿ ನನ್ನ ವರ್ಕ್ನ ನೀವು ರೆಕಗ್ನೈಸ್ ಮಾಡಿದ್ದೀರಾ ಅಂತ ನನಗೆ ಗೊತ್ತಾಯಿತು. ಸೊ ನನಗೆ ಇದರಲ್ಲಿ ನೀವು ಹೇಳಿರೋ ಜಾಬಲ್ಲಿ ನಾನು ಫ್ರೀಲಾನ್ಸರ್ ಆಗಿ ಜಾಬ್ ತೊಗೊತೀನಿ ಸರ್. ಫ್ರೀಲಾನ್ಸರ್ ಆಗಿ ಮಾಡಬೇಕು ಅಂತ. ಯಾಕೆ ಫ್ರೀಲಾನ್ಸಿಂಗ್ ಸರ್ ಅಂದರೆ ನಾನು ಬೇರೆ ಕಡೆ ಇವಾಗ ಒಬ್ರು ಕ್ಲೈಂಟ್ ಹತ್ರ ನಾವು ತುಂಬ ಜನ ಕ್ಲೈಂಟ್ಸ್ನ ಮೀಟ್ ಮಾಡೋಕೆ ಹೋಗ್ಬೇಕಾದ್ರೆ ಬೇರೆ ಬೇರೆ ಕಸ್ಟಮರ್ಸ್ ಹತ್ರ ಎಲ್ಲ ಮೀಟ್ ಮಾಡ್ತಾ ಇರ್ತೀವಿ. ಬೇರೆ ಬೇರೆ ವರ್ಕ್ನ ಕಲಿತ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಯಾವಾಗೂ ನಿಮ್ಮ ಹತ್ರನೇ ಇದ್ದರೆ ನಿಮ್ಮ ಕಾನ್ವರ್ಸೇಷನ್ ನನ್ನ ಕಾನ್ವರ್ಸೇಷನು ಗೊತ್ತಾಗ್ಬಿಡ್ತವೆ. ಅರುಣ್ ಸರ್ ಹತ್ರ ಹಿಂಗಿದ್ರೆ ನಾನು ಚೆನ್ನಾಗಿರ್ಬೋದು. ಬಟ್ ಬೇರೆಯವ್ರ ಹತ್ರ ಹೆಂಗಿರಬೇಕು, ನಾನು ಫ್ರೀಲಾನ್ಸರ್ ಹತ್ರ ಆದರೆ ಬೇರೆ ಇನ್ನೊಬ್ರು ಸಿಕ್ಕಿದಾಗ ಅವ್ರ ಹತ್ರ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ನಾನು ಅವ್ರಿಗೆ ಯಾವ ಥರ ಹೊಂದ್ಕೋಬೇಕು, ಇಲ್ಲ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಈ ಥರ ಕಲಿಬೋದು ಅನ್ನೋದು ನನ್ನ ಕಾನ್ಸೆಪ್ಟು ಸರ್. ಸೊ ಹಾಗಾಗಿ ನಾನು ಫ್ರೀಲಾನ್ಸರ್ ತಗೋಬೇಕು ಅಂತ ನನ್ನ ಐಡಿಯಾ ಸರ್. ಓಕೆ, ನಾನು ಅಗ್ರಿ ಆಗ್ತೀನಿ, ಫ್ರೀಲಾನ್ಸಿಂಗು ಕೊಡ್ತೀನಿ. ಒಂದು ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ನೀವು ನೆಕ್ಸ್ಟ್ ಏನಾದ್ರೂ ಜಾಬ್ ರಿಲೇಟೆಡ್ ಬೇಕು ಅಂದ್ರೂ ನೀವು ನನ್ ಕಾಂಟ್ಯಾಕ್ಟ್ ಮಾಡಿ, ನಾನು ಕೊಡ್ತೀನಿ. ಅಂಡ್ ಇನ್ನೊಂದು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಯಾವುದೇ ಒಂದು ಬ್ರ್ಯಾಂಡ್ಗಳು ಇವ್ರಿಗೆ ವರ್ಕ್ ಕೊಟ್ಟಾಗ ನೀವೇನ್ ಹೇಳ್ತೀರಾ ಅದನ್ನ ಮಾಡ್ತಾರೆ ಅದರ್ ಸರ್. ಮತ್ತೆ ನಿಮ್ಗೆ ಏನಾದ್ರು ಕಲಿಬೇಕು ಅಂತ ಅಂದ್ರೆ ಈ ಬ್ಯಾಚ್ ಆಗಿರ್ಬೋದು, ಯಾವ ಬ್ಯಾಚ್ ಬಂದ್ರು ಬನ್ನಿ, ಫೀಸ್ ಪೇ ಮಾಡ್ಬಿಡಿ, ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಅದಾಯ್ತಾ? ಮತ್ತೆ ಡೌಟ್ ಯಾವಾಗ್ಲೇ ಇರ್ಲಿ ಕೇಳಿ, ನಾನು ಹೇಳ್ತೀನಿ. ಓಕೆ ಸರ್. ಅಂಡ್ ಇನ್ನೊಂದು, ನೀವು ಓನ್ ಆಗಿ ಏನಾದ್ರು ಮಾಡ್ಬೇಕಂದ್ರೆ ಅದಕ್ಕೇನಾದ್ರೂ ಸಪೋರ್ಟ್ ಬೇಕಂದ್ರೂ ಕೊಡ್ತೀನಿ. ಅದಾದ್ಮೇಲೆ ಇವಾಗ ಪ್ರಾಪ್ಸ್ ಗಳು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಇದೆ, ಅದೇನಾದ್ರೂ ಬೇಕು ಅಂದ್ರೆ ತಗೊಂಡೋಗಿ ನೀವು ಮಾಡಿ. ಓಕೆ ಸರ್. ಸೊ ಮಾರ್ಕೆಟ್ ಗಿಂತ ಕಮ್ಮಿ ಕಾಸ್ಟ್ ಅಲ್ಲಿ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಸರ್, ನನಗಿಷ್ಟು ಒಂದ್ 10,000 ಮಾಡಿದ್ರೆ ನನಗಿಷ್ಟು ಸಾಕು ಸರ್, ನಾನು ಇಷ್ಟು ಪೇ ಮಾಡ್ತೀನಿ ಅಂದ್ರೂ ನಾನು ಸಪೋರ್ಟ್ ಮಾಡ್ತೀನಿ. ಖಂಡಿತ ಸರ್. ಓಕೆನಾ? ಮತ್ತೆ ಈ ವಿಡಿಯೋ ನೋಡ್ತಾ ಇರೋರ್ಗೆ ಏನಾದ್ರೂ ಹೇಳೋದಿದ್ರೆ ಓವರ್ ಆಲ್ ಏನ್ ಹೇಳ್ಬೋದು ಸರ್? ಅದೇ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇವಾಗ ರ್ಯಾಪಿಡ್ ಆಗಿ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ತಾ ಇದೆ. ಫಸ್ಟ್ ಎಲ್ಲ ಹೇಗೆ ಅಂದ್ರೆ ದುಡ್ಡು ಕಮ್ಮಿ ಇರೋದು ಸರ್, ಕಷ್ಟ ಜಾಸ್ತಿ ಪಡೋರು. ಇವಾಗ ಹೇಗಾಗಿದೆ ಅಂದ್ರೆ ದುಡ್ಡು ಜಾಸ್ತಿ ಇದೆ, ಕಷ್ಟ ಕಮ್ಮಿ ಪಡ್ತಾರೆ. ಯಾರು ಸುಮ್ಮನೆ ಒಂದು ಮದುವೆ ಮಾಡ್ತಾರೆ, ಯಾರಿಗಾದ್ರೂ ಒಂದು ಒಪ್ಪಿಸ್ಬಿಟ್ರೆ, ಈವೆಂಟ್ ಮ್ಯಾನೇಜ್ಮೆಂಟ್ ಒಂದು ಒಪ್ಪಿಸ್ಬಿಟ್ರೆ ಸಾಕು, ಇಲ್ಲ ಏನಾದ್ರು ಒಂದು ಬರ್ಡೇ ಎಲ್ಲ ಹಂಗೆ ಸರ್. ಫಸ್ಟ್ ನಾವು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತಿದ್ವಿ 1 ಇಯರ್ ಮಗುಗೆ. ಬಟ್ ಇವಾಗ 1 ಇಯರ್ ಮಗು ಸ್ಪೆಷಲ್ ಆಗಿರಬೇಕು, ಬರ್ಡೇ ಅಂತ ಎಲ್ಲ ಇದ್ದಾಗ ನಮ್ಮ ಕ್ರಿಯೇಟಿವಿಟಿ ಇದ್ರಲ್ಲಿ ಗೊತ್ತಾಗುತ್ತೆ. ಸೊ ಈ ಥರದ್ದು ತುಂಬ ಆಪರ್ಚುನಿಟಿ ಇದೆ. ಏನು ಇಂಡಿಯಾದಲ್ಲಿ ನಮಗೆ ಮೇನ್ ಅಡ್ವಾಂಟೇಜ್ ಏನಂದ್ರೆ ಜನಸಂಖ್ಯೆ ಸರ್. ತುಂಬಾ ಜನ ಇದ್ದಾರೆ. ಅವ್ರು ಬಂದ್ಬಿಟ್ರೆ ನನಗೆ ನನ್ ಕಾಂಪಿಟೇಟರ್ ಆಗ್ತಾರೆ, ಖಂಡಿತ ಇಲ್ಲ. ಒಂದೇ ದಿನ 3 ಬಂದಾಗ ಒಬ್ಬರೇ ಆಗಲ್ಲ. ಸೊ ಇನ್ನೊಬ್ರು ಯಾರಿಗಾದ್ರೂ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು, ಈ ತರ ಎಲ್ಲ ವರ್ಕ್ ಇರುತ್ತೆ. ಸೊ ಎಷ್ಟು ಜನ ಬರ್ತಾರೋ ಬರ್ಲಿ, ತುಂಬಾ ಹೆಲ್ಪ್ ಇದೆ ಇದರಿಂದ ಜನಗಳಿಗೆ. ನಾವೆಲ್ಲ ಅಂದ್ರೆ ಇದೇನಂದ್ರೆ ಹ್ಯಾಪಿನೆಸ್ ನ ಸ್ಪ್ರೆಡ್ ಮಾಡೋದು. ಸೊ ಎಲ್ಲರೂ ಸೇರಿ ಸ್ಪ್ರೆಡ್ ಮಾಡೋಣ, ಒಬ್ಬರೇ ಯಾಕೆ ತಗೋಬೇಕು ಅಂತ. ನಾನು 2 ಕ್ವಶನ್ ಕೇಳ್ತೀನಿ. ಪೇಷನ್ಸ್, ತಾಳ್ಮೆ ಅಂದ್ರೆ ಏನು ನಿಮ್ ಪ್ರಕಾರ ಇಲ್ಲಿ ಕಲ್ತಿರೋದು? ಅಂಡ್ ಇದು ಹೋದ್ಮೇಲೂ ಅದು ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅನ್ನೋದು. ಪೇಷನ್ಸ್ ಅನ್ನ ತುಂಬಾ ಕಲ್ತಿದೀವಿ ಸರ್. ಕ್ಲಾಸಲ್ಲಿ ಇಲ್ಲೇ ಇರ್ಬೇಕಾದ್ರೆ ಕ್ಲಾಸಲ್ಲಿ ತುಂಬಾ ಹೊತ್ತು ಏನೋ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಒಂದೇ ಕಡೆ ಕುಂತ್ಕೊಂತಿದ್ವಿ. ಯಾರ ಹತ್ರನೂ ಮಾತಾಡೋಂಗೂ ಇರ್ತಿರ್ಲಿಲ್ಲ. ಸುಮ್ಮನೆ ಇದ್ದಾಗ ಎಷ್ಟೋ ತಪ್ಪ ಕುಂತ್ಕೊಳೋದು ಅಂತ. ಬಟ್ ನಾವು ಆನ್ ಫೀಲ್ಡ್ಗೆ ಹೋದಾಗ ಒಬ್ರು ಕ್ಲೈಂಟ್ನ ಮೀಟ್ ಮಾಡೋಕ್ಕಾಗಲಿ, ಇವಾಗ ಅವರೊಂದು 4 o'clock ಬರ್ತೀನಿ ಅಂದಿರ್ತಾರೆ, ನಾನು 4 o'clock ಹೋಗಿರ್ತೀನಿ, ಅವ್ರು ಬಂದಿರಲ್ಲ. ಇವ್ರು ಬಂದಿಲ್ಲ ಬಿಟ್ಟು ನಾನು ಹೊರಟೋಗೋಣ ಅಂತ ನಾನು ಹೋಗೋಕ್ಕಾಗಲ್ಲ. ಸೊ ಅವರು 5 o'clock ಬರ್ತಾರಾ, 5:30 ಬರ್ತಾರಾ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಆ ಥರ ಪೇಷನ್ಸ್ನ ಇಲ್ಲಿಂದನೇ ಕಲ್ತ್ಕೊಂಡು ಹೋದ್ರೆ ಅಲ್ಲಿ ಸ್ವಲ್ಪ ಇದು ಕಾಮನ್ ಬಿಡು ಅನ್ನೋದೊಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ ಸರ್. ಅದು ಇಂಪ್ಯಾಕ್ಟ್ ಆಗಿದ್ಯಾ ಅದು ರಿಯಲ್ ಲೈಫ್ ಅಲ್ಲಿ? ಖಂಡಿತ ಸರ್, ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಮನೇಲಿ ಒಂದು 10 ನಿಮಿಷ ಅಡುಗೆ ಮಾಡೋದು ಲೇಟ್ ಆದ್ರೂ ಪೇಷನ್ಸ್ ಇಂದ ಇರಬೇಕು ಸರ್. ಸರ್ ಇದಕ್ಕೆ ಒಂದು ಆಡ್ ಆನ್ ಮಾಡೋದಾದ್ರೆ, ಪೇಷನ್ಸ್ ಇವರಿಂದ ನಮಗೂ ಕಲ್ಸ್ಬಿಟ್ಟಿದ್ದೀರಾ ಸರ್ ನೀವು. ಯಾಕಂದ್ರೆ ಮನೇಲಿ ಇವರು 10 ಗಂಟೆಗೆ ಬರ್ತಾರೆ ಅಂತ ಕಾಯ್ತಾ ಇರ್ತೀವಿ, ಬಟ್ ನಮ್ ಪೇಷನ್ಸ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂದ್ರೆ 2 ಗಂಟೆ 3 ಗಂಟೆವರೆಗೂ ಕಾಯೋಷ್ಟು ಪೇಷನ್ಸ್ ಕೊಟ್ಟೋಗ್ಬಿಟ್ಟಿದೀವಿ ಸರ್ ಇವಾಗ. ಅದು ಒಳ್ಳೇದು ಅಂತ ಅನ್ಸುತ್ತೆ ಮೇಡಮ್ ಈಗಿನ ಜನರೇಷನ್ಗೆ. ಪೇಷನ್ಸ್ ತುಂಬಾ ಮುಖ್ಯ ಸರ್, ಬಟ್ ತುಂಬಾ ಓವರ್ ಪೇಷನ್ಸ್ ಅದು ಕಷ್ಟ ಬಂದ್ಬಿಡುತ್ತೆ ಸರ್. ಅದ್ರಿಂದನೂ ಒಂದು ಅಡ್ವಾಂಟೇಜ್ ಸಿಗುತ್ತಲ್ವಾ? ಪೇಷನ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್ ಸರ್. ಮತ್ತೆ ಮೇಡಮ್, ನಾನ್ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಅವ್ರ ಚೇಂಜಸ್ ಅಲ್ಲಿ, ವೇ ಆಫ್ ಟಾಕಿಂಗ್ ಅಲ್ಲಿ
ಒಬ್ರನ್ನ ಅಪ್ರೋಚ್ ಮಾಡೋದಾಗ್ಲಿ ಅದೆಷ್ಟು ಇಂಪಾರ್ಟೆಂಟ್ ಆಗಿದೆ ಮೇಡಮ್? ಹೌದು ಸರ್, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದರಲ್ಲಿ ಅವರು ಲೈಕ್ ಡೆಫಿನೆಟ್ಲಿ ಟ್ಯೂನ್ ಅಪ್ ಆಗಿದ್ದಾರೆ ಸರ್. ವಾಯ್ಸ್ ಮಾಡ್ಯುಲೇಷನ್ ಖಂಡಿತ. ಅದೇ ನಾನು ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಮಾಡಿದಾಗ ನೋಡಿರ್ತೀರ ನೀವುನು, ಅದರಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಎಲ್ಲೆಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು. ಸೊ ಅದು ಡೆಫಿನೆಟ್ಲಿ ಕ್ಲಾಸ್ ಇಂದ ಕಲ್ತಿದ್ದಾರೆ ಸರ್. ಥ್ಯಾಂಕ್ ಯು. ಅಂಡ್ ಲಾಸ್ಟ್ ಕ್ವಶನ್, ಈಗ ನಿಮ್ಗೆ ಇಂಟರ್ನ್ಶಿಪ್ ಅಮೌಂಟ್ ಪೇ ಮಾಡ್ಬೇಕು. ನನ್ನ ಬ್ಯಾಗ್ ಎಲ್ಲಿದೆ? ಇಲ್ಲೇ ಇದೆ. ಸೊ ಇಂಟರ್ನ್ಶಿಪ್ ಅಮೌಂಟ್ ಎಷ್ಟಂತ ಅನ್ಕೊಂಡಿದ್ರೆ? ಸರ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸರ್. ಯಾಕೆ ಎಕ್ಸ್ಪೆಕ್ಟೇಷನ್ ಇಲ್ಲ? ಇಲ್ಲ, ನೀವು ಅಂದರೆ ಫಸ್ಟಿಂದಾನು ಇದು ಗೊತ್ತಿತ್ತು ಸರ್, ಏನೋ ಇಂಟರ್ನ್ಶಿಪ್ ಮಾಡ್ತಾ ಇದೀವಿ ಅಂತ ಗೊತ್ತಿತ್ತು. ಬಟ್ ಅಮೌಂಟ್ ಎಷ್ಟಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ. ಅದು ಇವಾಗ ನಾನು ಒಂದು 5,000 ಅನ್ಕೊಂತೀನಿ ಸರ್. ನೀವು 4,500 ಕೊಟ್ಟರು ನಾನು ಡಿಸಪಾಯಿಂಟ್ ಸರ್. ಇವಾಗ 500 ರೂಪಾಯಿ ಅನ್ಕೊಂಡಿರ್ತೀನಿ, ನೀವು 1,000 ರೂಪಾಯಿ ಕೊಟ್ಟರೆ ನಾನು ಫುಲ್ ಹ್ಯಾಪಿ ಸರ್. ಆ ಥರ. ಸೊ ಎಕ್ಸ್ಪೆಕ್ಟೇಷನ್ ಏನು ಮಾಡಿಲ್ಲ, ಎಷ್ಟು ಕೊಟ್ಟರು ಹ್ಯಾಪಿನೆಸ್. ಇಂಟರ್ನ್ಶಿಪ್ ಅನ್ನೋದು ನಾವು ಒಬ್ಬೊಬ್ಬರನ್ನೇ ಅಬ್ಸರ್ವ್ ಮಾಡಿ ಕೊಡೋ ಅಂತದ್ದು ಕಾಸ್ಟ್. ಒಂದೊಂದು ಬ್ಯಾಚ್ ಅಲ್ಲಿ ಒಂದೊಂದ್ ತರ ಕೊಟ್ಟಿದೀವಿ. ಸೊ ಕೆಲವ್ರಿಗೆ ಅವ್ರ ಪೇಷನ್ಸ್ ಲೆವೆಲ್ ಚೆಕ್ ಮಾಡ್ತೀವಿ. ನಿಮ್ಗೆ ಗೊತ್ತಾ, ನಾನು ಇಲ್ಲಿ ಬಂದು ನೀವು ಪ್ರೆಸೆಂಟೇಶನ್ ಕೊಟ್ಟಾಗ ನಾನು ಇಂಟರ್ನ್ಶಿಪ್ ಅಮೌಂಟ್ ಇಷ್ಟು ಕೊಡ್ಬೇಕು ಅಂತ ಅನಿಸ್ತು. ಬಟ್ ಆ ವೇ ಆಫ್ ಟಾಕಿಂಗು ಮತ್ತೆ ನೀವು ಪಾಯಿಂಟ್ಸ್ ಗಳೆಲ್ಲ ಹೇಳಿದ್ರಲ್ಲ, ನಿಮ್ಮ ಲರ್ನಿಂಗ್ ಬಗ್ಗೆ ಎಲ್ಲ ಮತ್ತೆ ರಿಯಲ್ ಲೈಫ್ ಅಲ್ಲಿ ಇಂಪ್ಯಾಕ್ಟ್ ಆಗಿರೋದು ನನ್ಗೆ ಬಹಳ ಖುಷಿಯಾಗಿದೆ. ನಿಮ್ಮ ಒಂದು ಗ್ರೋತ್ಗೆ ನನ್ನ ಕಡೆಯಿಂದ ಇದು ಇಂಟರ್ನ್ಶಿಪ್ ಅಮೌಂಟ್ ಎಷ್ಟಿದೆ? ಫಸ್ಟ್ ಅಮೌಂಟ್ ಮೇಡಮ್ ಇಂದಾನೆ ತಗೊಳ್ಳಿ. ಮೇಡಮ್ ನೀವು ಕೊಡಿ, ಕೌಂಟ್ ಮಾಡ್ಕೊಡಿ. ಮಾಡಿ ಮ್ಯಾಮ್, ಕೌಂಟ್ ಮಾಡಿ. ಇದು ಗ್ರೋತ್ ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ. ಎಷ್ಟಿದೆ ಸರ್? 2,000. ಎಸ್, ಇದು ನೀವು ಕೌಂಟ್ ಮಾಡಿ. ನನ್ನ ಕಡೆಯಿಂದ ಇವತ್ತು ಪ್ರೆಸೆಂಟ್ ಅಲ್ಲೇ ನೋಡಿದ್ ನಾನು. ಇಷ್ಟು ದಿನ ಫೋನಲ್ಲಿ ಮಾತಾಡ್ತಾ ಇದ್ದೆ, ಫಾಲೋ ಅಪ್ ಮಾಡ್ತಾ ಇದ್ರಿ. ಇವಾಗ ನೆಕ್ಸ್ಟ್ ನಾನು ಫ್ರೀಲಾನ್ಸಿಂಗು ಕೊಡ್ತಾ ಇದ್ದೀನಿ ನಿಮ್ಗೆ. ನಿಮ್ ಆ ಹಂಬಲ್ನೆಸ್ ಇದೆ ಅಲ್ವಾ? ಹಾ ಸರ್, ಓಕೆ ಸರ್. ಆಮೇಲೆ ಮಾರ್ನಿಂಗ್ ನಾನು ಒಂದು ಈವೆಂಟ್ ಡೇಟ್ ಹೇಳಿದೆ, ಅವಾಗ್ಲೇ ಇಮಿಡಿಯೇಟ್ ಚೆಕ್ ಮಾಡಿ, ನೀವು ಬಿಸಿ ಇದ್ರು ಸರ್ ಓಕೆ ನಾನು ಮಾಡ್ತೀನಿ. ಮೇಡಮ್ ಹೇಳಿದ್ರಿ ಕಾಲಲ್ಲೇ ಚೆಕ್ ಮಾಡಿ ಅಂತ. ಅದಾದ್ಮೇಲೆ ನೀವು ನನ್ನ ಕಾಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ ರೀತಿ, ಸರ್ ಈ ಡೇಟ್ ಆಗಿಲ್ಲ ಅಂದ್ರೆ ಈ ಡೇಟ್ ಬರ್ಬೋದಾ? ಅದು ನನ್ನ ಇಂಪ್ರೂವ್ಮೆಂಟ್ ಬೇಕಾಗಿದ್ದೀನಿ. ಅದಾಗಿದ್ದೀರಾ. ಇದು ನನ್ನ ಕಡೆಯಿಂದ ಆ ಇಂಪ್ರೂವ್ಮೆಂಟ್ ಇದಕ್ಕಿಂತ ಎಕ್ಸ್ಟ್ರಾ ಇದೆ. ಎಕ್ಸ್ಪೆಕ್ಟೇಷನ್ ಇಲ್ದಿರೋದು ಇದು ನನ್ನ ಗುರುಗಳು ಹೇಳ್ಕೊಟ್ಟಿರೋದು. ಅದೆಷ್ಟಿದೆ ಕೌಂಟ್ ಮಾಡಿ. 2,500 ಇದೆ ತಗೊಳ್ಳಿ. ಇದು ಎಕ್ಸ್ಪೆಕ್ಟೇಷನ್ ಇಲ್ದಿರಾ ನನ್ ಗುರುನು ಅದೇ ಹೇಳ್ಕೊಟ್ಟಿರೋದು. ನೀನ್ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಟ್ರೆ ಅದ್ ವರ್ಕ್ ಆಗ್ಲಿಲ್ಲ ಅಂದ್ರೆ ನೀವೇ ಹೇಳಿದ್ರಿ. ಈಗ 500 ರೂಪಾಯಿ ಅನ್ಕೊಂಡಿರ್ತೀರಾ, ಅದ್ ಸಿಗ್ಲಿಲ್ಲ. ಈಗ 1,000 ರೂಪಾಯಿ ಅನ್ಕೊಂಡಿರ್ತೀರಾ, ಸಿಗ್ಲೇ ಇಲ್ಲ. ಏನು ಇಲ್ಲ, ನಿಮ್ ಕೆಲ್ಸ ನೀವ್ ಮಾಡೋದು. ಆಲ್ ದ ವೆರಿ ಬೆಸ್ಟ್. ತುಂಬಾ ಖುಷಿ ಆಗ್ತಾ ಇದೆ ಆದರ್ ಸರ್. ಐ ಆಮ್ ಸೋ ಹ್ಯಾಪಿ ನಿಮ್ ಗ್ರೋತ್ಗೆ. ದುಡ್ಡು ಮಾಡೋದು, ಹೆಸರು ಮಾಡೋದು ಇನ್ನೇನು, ಅದನ್ನ ಹೋಗ್ತಾ ಹೋಗ್ತಾ ಆಗುತ್ತೆ. ಈ ತಾಳ್ಮೆ ಎಷ್ಟು ಮುಖ್ಯ ಸರ್? ಖಂಡಿತ ಸರ್. ಅದೇ ಇವಾಗ ನಾನು ಹೇಳ್ದಂಗೆ ನಾವು ಕೋರ್ಸ್ ಮುಗೀತು, ನಂದು 2 months ಆಗ್ತಾ ಬಂತು. ಸೊ ನಾನು ಅಲ್ಲಿವರೆಗೂ ಏನೋ ಇಂಟರ್ನ್ಶಿಪ್ ಅವಾಗಲೇ ನಾನು ಬೇಕು ಅಂತ ಕೇಳಿದ್ರೆ ಸುಮ್ಮನೆ ಏನಾದರೂ ಇವರು ತಕ್ಷಣ ಕೇಳ್ತಾರ ಅಂತ ಹೇಳ್ಬಿಟ್ಟು ಒಂದು 1,000 ರೂಪಾಯಿ ಕೊಡ್ತಿದ್ರೇನೋ. ಬಟ್ ನಾನು ಇಷ್ಟೇ ದಿವಸ ಎಕ್ಸ್ಪೀರಿಯನ್ಸ್ ತುಂಬ ಪೇಷನ್ಸ್ ಆಗಿ ವೆಯ್ಟ್ ಮಾಡಿದ್ದಕ್ಕೆ, ನನ್ನ ಪೇಷನ್ಸ್, ನನ್ನ ವರ್ಕ್ ಎಲ್ಲ ನೀವು ರೆಕಗ್ನೈಸ್ ಮಾಡಿ ಇದು ಕೊಟ್ಟಿರೋದು ನನಗೆ ಒಂಥರ ಸ್ಯಾಟಿಸ್ಫೈಡ್ ಆಗುತ್ತೆ ಸರ್. ನಾನು ಕೇಳಿದಷ್ಟೇ ಕೊಟ್ಟಿದ್ದೀರಾ. 5,000 ಅಂತ ಹೇಳಿದೆ, ಮೇ ಬಿ ಸ್ಟಾರ್ಟಿಂಗ್ 10,000 ಅಂತ ಹೇಳಿದ್ರೆ 10,000 ಕೊಡ್ತಿದ್ರೇನೋ. ಎಕ್ಸ್ಪೆಕ್ಟೇಷನ್ ಇಲ್ಲ. ಹೌದು ಸರ್, ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಇಲ್ಲಿ ಬಂದಾಗೂ ನೀವು ಅಷ್ಟೇ ಸರ್, ಏನು ಇಲ್ಲ. ಆ ಎಕ್ಸ್ಪೆಕ್ಟೇಷನ್ ಇಲ್ದಿರೋ ವರ್ಕ್ ಮಾಡ್ಬೇಕು. ಎಕ್ಸ್ಪೆಕ್ಟೇಷನ್ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ ಕೇಳಿ. ಇದು ಲೈವ್ ನೋಡೋರ್ಗು ಅಷ್ಟೇ. ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಎಕ್ಸ್ಪೀರಿಯನ್ಸ್ ಆದಾಗ ಆ ಎಕ್ಸ್ಪೆಕ್ಟೇಷನ್ ನ ನೀವು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಈಗ ನಾವು ಒಂದು ವೆಡ್ಡಿಂಗ್ ಮಾಡ್ತೀವಿ, ಒಂದು ಬರ್ಡೇ ಮಾಡ್ತೀವಿ, ಒಂದು ಬಜೆಟ್ 1 ಲಕ್ಷ ಹೇಳಿರ್ತೀವಿ. ಕ್ಲೈಂಟ್ಗೆ ಸರ್ವಿಸ್ ಜಾಸ್ತಿ ಕೊಡ್ತೀವಿ, ಅವ್ರಿಗೆ ಹೇಳ್ಬಿಟ್ಟೆ ಕೊಡ್ತೀವಿ. ಅವಾಗ ಅವ್ರಿಗೆ ಹೇಳ್ಬೇಕು, ನೋಡಿ 50,000 ಜಾಸ್ತಿ ಆಗಿದೆ, ನಿಮ್ಗೂ ಹೇಳಿದೀನಿ, ನಾನು ಮಾಡಿದೀನಿ. ಸೊ ಈ ಎಕ್ಸ್ಪೆಕ್ಟೇಷನ್ ಇತ್ತು, ಹಿಂಗೆ ಕ್ರಾಸ್ ಆಗಿದೆ, ನೀವು ಪೇ ಮಾಡ್ಬೋದಾ? ಅವಾಗ ಅದ್ರಲ್ಲೂ ಕೂಡ ಕನ್ವೆ ಮಾಡಿ ತಗೊಳ್ಳೋದು. ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಪಡೀತಾ ಹೋಗಿ ಅಂತ ಹೇಳ್ತೀನಿ. ನಿಮ್ಗೆ ನಾನ್ ಹೇಳೋದು, ಕೋಪ ಮಾಡ್ಕೋಬೇಡಿ ಪ್ರೆಸೆಂಟೇಶನ್ ಅಲ್ಲಿ. ಮತ್ತೆ ನೀವೇನಾದ್ರೂ ಒಂದು ಪ್ರೆಸೆಂಟೇಶನ್ ಕೊಡ್ತೀರಾ, ಒಂದು ಕ್ಲೈಂಟ್ ಮೀಟ್ ಮಾಡ್ತೀರಾ ಅಂದ್ರೆ ಪೇಷನ್ಸ್ ಆಗಿರಿ. 3-4 ಅವರ್ ಆಯ್ತಾ, 5 ಅವರ್ ಆಯ್ತಾ, ನೋ ಪ್ರಾಬ್ಲಮ್, ವೇಟ್ ಮಾಡಿ. ಸರ್ ಏನ್ ನಾವೇನು ಒಂದು ಯಾವ್ದೋ ಒಂದು ಮಸಾಲ್ ಪುರಿ ತಗೊಳಕ್ ಹೋಗಿದ ತಕ್ಷಣ 5 ನಿಮಿಷದಲ್ಲಿ ಅವ್ರು ಕೊಡ್ಬೋದು. ಬಟ್ ಆ ಪ್ರಿಪರೇಷನ್ ಎಷ್ಟು ಟೈಮ್ ಇರುತ್ತೆ ಮೇಡಮ್ ಅವ್ರಿಗೆ ಬ್ಯಾಕ್ ಎಂಡ್ ಅಲ್ಲಿ? ಈವೆಂಟ್ ಅಂತ ಹೇಳಿದ ತಕ್ಷಣ ಇವಾಗ ಅಪ್ ಮಾಡ್ಬಿಡ್ಬೋದು, ಚೆಕ್ ಬರ್ಬಿಡ್ಬೋದು, ದುಡ್ಡು ಕೊಟ್ಬಿಡ್ಬೋದು. ಬಟ್ ನಾವು ಎಷ್ಟು ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತೀವಿ ಸರ್. ಸೊ ಅದೇ ತರ ನೀವು ನಿಮ್ ಲೈಫ್ ಅಲ್ಲಿ ಪ್ರೆಸೆಂಟೇಶನ್ ಯಾವುದೇ ಕೊಡ್ಲಿ, ಕೂಲಾಗಿ ಕೊಡಿ,
ವಾಯ್ಸ್ ನೀವು ಎಷ್ಟೇ ರಫ್ ಆಗಿದ್ರು ಯೂಸ್ ಮಾಡಬೇಡಿ ಮಾರ್ಕೆಟ್ಗೆ. ಮಾರ್ಕೆಟ್ ನೀವು ಎಷ್ಟೇ ಸ್ಟ್ರಾಂಗ್ ಏನೇ ಇದ್ರು ನನಗೇನ್ ಬೇಕಪ್ಪ ನನಗ್ ನೀಟಾಗಿ ಕೊಡು ಅಷ್ಟೇ. ಓಕೆ ಸರ್. ಆಮೇಲೆ ಯಾರೇ ಆಗ್ಲಿ ಸರ್, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ರೆಸ್ಪೆಕ್ಟ್ ಮಾಡಿ. ಓಕೆ ಸರ್. ಮತ್ತೆ ನನ್ ಗುರುಗಳು ಹೇಳೋದು, ಕೃಷ್ಣ ಸರ್ TTH ಅವ್ರು ಒಂದ್ ಮಾತು ಹೇಳ್ತಾರೆ ಈವೆಂಟ್ ಫೀಲ್ಡ್ ಅಲ್ಲಿ, ಕೆಲ್ಸ ದೊಡ್ಡದೋ ಚಿಕ್ಕದೋ ಮುಖ್ಯ ಅಲ್ಲ, ಏನ್ ಮುಖ್ಯ? ಕೆಲ್ಸ ಮುಖ್ಯ. ರೆಸ್ಪೆಕ್ಟ್ ಎವ್ರಿ ಒನ್. ಪೇಷನ್ಸ್ ಆಗಿರಿ ಸರ್, ಪೇಷನ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತೀನಿ. ನಿಮ್ಮಿಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನೀವು ಬೇಗ ಏನಾದ್ರೂ ಒಂದು ಸ್ಟಾರ್ಟ್ ಮಾಡಿ, ಅದಕ್ಕೆ ಏನ್ ಸಪೋರ್ಟ್ ಬೇಕು ನಾವು ಮಾಡ್ತೀವಿ. ಪ್ರೈವೇಟ್ ಥಿಯೇಟರ್ ಆಗ್ತಿದೆ, ಅದಕ್ಕೂ ಬಂದು ನೀವು ಜಾಯಿನ್ ಆಗಿ, ಅಲ್ಲೂ ಕರ್ಕೊಂಡ್ ಬಂದು ಬಿಸ್ನೆಸ್ ಮಾಡಿ. ಇವಾಗ ಇನ್ನ ಪ್ರಾಫಿಟ್ಸ್ ಗಳು ಜಾಸ್ತಿ ಮಾಡ್ತಾ ಇದೀವಿ, ಅದನ್ನು ಯೂಸ್ ಮಾಡ್ಕೊಂಡು ಬೆಳೀರಿ. ನಾನು ತುಂಬಾ ನಾವಾಗ್ಲಿ ಜಯಂತ್ ಸರ್ ಆಗ್ಲಿ ನಾವು ಟೀಚ್ ಮಾಡ್ಬೇಕಾದ್ರೆ ವಾಂಟೆಡ್ಲಿ ಕೋಪ ಬರ್ಸ್ತೀವಿ, ವಾಂಟೆಡ್ಲಿ ನಿಮ್ನ ಅಳಿಸ್ತೀವಿ, ವಾಂಟೆಡ್ಲಿ ಸುಮ್ನೆ ವೆಯ್ಟ್ ಮಾಡಿಸ್ತೀವಿ, ವಾಂಟೆಡ್ಲಿ ನಿಮ್ಗೆ ಗೊತ್ತೇ ಇಲ್ಲ ಅದನ್ನೆಲ್ಲ ಕ್ರಿಯೇಟ್ ಮಾಡಿದೀವ. ಅದೆಲ್ಲ ರಿಯಲ್ ಲೈಫ್ಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ. ನಾವ್ ಇಷ್ಟೆಲ್ಲ ಕೂಗ್ತೀವಲ್ಲ, ನಿಮ್ ಮೇಲೆ ನನ್ಗೇನಾದ್ರೂ ಕೋಪ ಇದೆಯಾ? ಇಲ್ಲ ಅವ್ರಿಗೇನಾದ್ರೂ ಕೋಪ ಇದೆಯಾ? ನಾವ್ ಏನಕ್ ಮಾಡ್ತಾ ಇದೀವಿ ಅದೆಲ್ಲ? ನಿಮ್ಗೆ ಏನಕ್ ಮಾಡಿದ್ವಿ? ಅದೇ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಈ ತರದೊಂದು ಸಿಚುವೇಶನ್ ಏನಾದ್ರು ನಿಮಗೆ ಫೇಸ್ ಮಾಡಿದ್ರೆ ನೀವು ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ಒಂದು ಎಕ್ಸಾಂಪಲ್ ಆಗಿ ಒಂದು ಕ್ಲಾಸ್ ಅಲ್ಲಿ ಇದಾಗುತ್ತೆ. ಸರ್ ನಾವ್ ಏನೇ ಒಂದ್ ಖರ್ಚು ಮಾಡ್ಲಿ ಏನೇ ಮಾಡ್ಲಿ ನಿಮ್ಗೆ ನಾವು ಹೇಳ್ಬಿಡ್ತಿದ್ವಾ ಫಸ್ಟ್? ಇಲ್ಲ ಸರ್. ಅದಾದ್ಮೇಲೆ ಎಂಡ್ ಮೂವ್ಮೆಂಟ್ ಅಲ್ಲಿ ಅದನ್ನ ಕೆಲವೊಂದ್ ಟೈಮ್ ಡಿಸ್ಕ್ಲೋಸ್ ಮಾಡ್ತಿದ್ವಿ, ಕೆಲವೊಂದ್ ಟೈಮ್ ಮಾಡ್ತಾನೆ ಇರ್ಲಿಲ್ಲ. ನಾ ಹೇಳ್ಬೇಕು ಅಂತಾನೆ ಇದೆಯಾ? ಏನಿಲ್ಲ ಸರ್. ಯಾಕೆ? ಅದೇ ಮಾಡ್ಬೇಕು ಅಂತ ನೀವು ಅಂದ್ಕೊಂಡಿರ್ತೀರಲ್ಲ ಸರ್. ಗುಡ್. ಆಲ್ ದ ವೆರಿ ಬೆಸ್ಟ್. ನಿಮ್ ಫ್ಯೂಚರ್ಗೆ ತುಂಬಾ ಸಕ್ಸಸ್ ಆಗಿ. ನನ್ನ ಕಡೆಯಿಂದ ಯಾವತ್ತೂ ಸಪೋರ್ಟ್ ಇರುತ್ತೆ. ನೀವ್ ಯಾವಾಗ ಜಾಬ್ ಬೇಕು ಅಂತ ಅಂದ್ರೆ ಫಸ್ಟ್ ನಮ್ಮನ್ನ ನೆನ್ಪು ಮಾಡ್ಕೊಳ್ಳಿ. ನಾನು ಇನ್ಫ್ಲೂಯೆನ್ಸ್ ಮಾಡೋದ್ರು ನಾನು ನಿಮ್ಗೆ ಏನ್ ವರ್ಕ್ ಮಾಡಿ, ನೀವು ಯಾವ ಕಂಪನಿಲಿ ವರ್ಕ್ ಮಾಡ್ತೀರಾ ಆ ಕಂಪನಿನ ಬೆಳ್ಸಕ್ ನೋಡಿ. ಆ ಕಂಪನಿ ಬೆಳೆದ್ರೆ ಎಲ್ಲರೂ ಬೆಳಿತಾರೆ. ನೀವು ಅಷ್ಟೇ, ಎಲ್ಲಾದ್ರೂ ಫ್ರೀಲಾನ್ಸಿಂಗ್ ಮಾಡಕ್ ಹೋದ್ರು ಕೂಡ ಅಷ್ಟೇ, ಅವ್ರು ಚೆನ್ನಾಗಿ ವರ್ಕ್ ಮಾಡಿ. ನಿಮ್ದೇ ಆ ಕಂಪನಿ ಅನ್ಕೊಂಡ್ ಮಾಡ್ಬೇಕು ಸರ್. ನಿಮ್ಗೆ ಯಾವಾಗ ಸ್ವಾರ್ಥ ಬಂದ್ಬಿಡುತ್ತೆ, ಅವ್ರ ಜೊತೆಲಿರೋರ್ಗು ಸ್ವಾರ್ಥ ಬಂದ್ಬಿಡುತ್ತೆ. ನಿಮ್ಗೆ ಬಂದಿದೆ ಅಂದ್ಬಿಟ್ರೆ ಅವ್ರಿಗೆ ಬರಲ್ವಾ? ಸೊ ಎಲ್ರು ಕೂಡ ಜೊತೆಯಲ್ಲೇ ಬೆಳೀರಿ ಅಂತ ನನ್ನ ಕಡೆಯಿಂದ ಸಜೆಷನ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಕೊನೆಯದಾಗಿ ನಿಮ್ ಕಡೆಯಿಂದ ಹೇಳೋದಿದ್ರೆ? ಅದೇ ಇಲ್ಲಿ ಬಂದು ತುಂಬಾ ಹೆಲ್ಪ್ ಆಗಿದೆ. ನಾವು ಅಂದ್ರೆ ಫ್ಯೂಚರ್ ಅಲ್ಲಿ ಯಾವ ತರ ಒಂದು ಕೆರಿಯರ್ ಆಗಿ ಬಿಲ್ಡ್ ಮಾಡ್ಕೋಬೇಕು ಅಂತ ಇದ್ರೆ ನಮ್ಗೊಂದು ಕಾನ್ಫಿಡೆನ್ಸ್, ತಿರ್ಗಾ ಒಂದು ವಾಕ್ಚಾತುರ್ಯ, ಇವೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ಇಲ್ಲಿ ಕಲ್ತಿದೀವಿ ಅನ್ನೋದು ನಮಗೆ ತುಂಬಾ ಅಡ್ವಾಂಟೇಜ್ ಸರ್. ಫ್ಯೂಚರ್ ಅಲ್ಲಿ ಇದರಿಂದನೇ ನಾವು ಅಡ್ವಾಂಟೇಜ್ ತಗೊಂತಿದೀವಿ. ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಂಥ ಒಂದು ಆಪರ್ಚುನಿಟಿ ನಮ್ಗೆ ಕೊಟ್ಟಿದ್ದಕ್ಕೆ ಸರ್. ಥ್ಯಾಂಕ್ ಯು, ಗ್ರೇಟ್ಫುಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನಿಮ್ ಕಡೆಯಿಂದ ಫೈನಲ್ ಏನಾದ್ರು? ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ, ಕಾಲಲ್ಲಿ ಮಾತಾಡ್ತಿದ್ವಿ. ಎಸ್ ಮ್ಯಾಮ್. ಇಲ್ಲ ಸರ್, ನಿಮ್ಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಮತ್ತೆ ಜಯಂತ್ ಸರ್ಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಪೇಷನ್ಸ್ ಕಲ್ಸಿರೋದಕ್ಕೆ, ಮತ್ತೆ ಕೋಪ ಬರ್ಸಿರೋದಕ್ಕೆ, ಎಲ್ಲ ಎಮೋಷನ್ಸ್ನ ಆಚೆ ತಂದಿರೋದಕ್ಕೆ ಇಬ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಮೋರ್ ಓವರ್ ಅದು ರಿಯಲ್ ಲೈಫಲ್ಲೂ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸರ್. ಎಸ್, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ನಾನು ನಿಮ್ ಚೇಂಜಸ್ಗೆ ಬಹಳ ಖುಷಿಯಾಗಿದ್ದೀನಿ. ನೋಡಿ, ಇದು ಒಂದೇ ಸಾಕು, ನನಗೇನು ಬೇಡ. ಈ ಗ್ರೋತ್ ಇದುವರೆಗೂ ಏನು ಬೇಡ. ಇದು ಒಂದ್ ಬಂತಲ್ಲ, ನಾವ್ ಇಲ್ಲಿ ಹೇಳ್ಕೊಟ್ಟಿದ್ವಾ ಇದು? ಅದು ಸ್ಟಾರ್ಟಿಂಗು ಅದೇ ಯಾವ ಥರ ಒಬ್ರನ್ನ ಮೀಟ್ ಮಾಡಬೇಕಾದ್ರೆ ಯಾವ ಥರ ಹ್ಯಾಂಡ್ ಶೇಕ್ ಮಾಡಬೇಕು ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಇಲ್ಲಿಂದನೇ ನಾವು ಏನು ಮಾಡ್ತಿದ್ವೋ ಅಲ್ಲಿಂದನೇ ಕಲ್ತ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಇದೊಂದು ಸಾಕು ಸರ್. ಸರ್ ಇದೊಂದೇ ಪ್ರೂಫ್, ಇನ್ನೇನು ಬೇಡ ಸರ್. ಗ್ರೋ ಆಗ್ತೀರಾ ಸರ್. ಒಳ್ಳೇದಾಗ್ಲಿ ಸರ್. ಆಲ್ ದ ವೆರಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ.